ಡಿಕೆ ಶಿವಕುಮಾರ್ ದೇವೇಗೌಡರ ಕುಟುಂಬದ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಪ್ರಜ್ವಲ್ ಪ್ರಕರಣದಲ್ಲಿ ತಿಮಿಂಗಿಲ ಯಾರು ಗೊತ್ತಾಗಬೇಕು, ಸಮುದ್ರದಲ್ಲಿರುವ ತಿಮಿಂಗಿಲ ನೀರಿನಿಂದ ಹೊರಗೆ ಬರಲೇಬೇಕು. ಹಾಸನ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ಪೆನ್ ಡ್ರೈವ್ ಇದೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಅವ್ರ ಪ್ರಕಾರ ಬಿಗ್ ಫಿಶ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನಾಯಕರಂತೆ. ಒಂದು ಕಡೆ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದೆ. ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರು, ಎಷ್ಟು ಬೇಕೋ ಅಷ್ಟು ಚುನಾವಣೆಗೆ ಉಪಯೋಗ ಆಗ್ತದೆ. ಈಗ ಅದು ಒಂದು ಜಾತಿ ಮೇಲೆ ಕನ್ವರ್ಟ್ ಆಗ್ತಾ ಇದೆ. ಒಕ್ಕಲಿಗ ಜನಾಂಗದ ದೇವೇಗೌಡರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಈ ಇಡೀ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ಥರ ಅವಮಾನ ಮಾಡಬೇಕಾಗಿತ್ತ, ಈ ಥರದ್ದೆಲ್ಲ ಭಾವನೆ ಒಕ್ಕಲಿಗ ಜನಾಂಗದವ್ರು ಮಾತಾಡ್ತಾ ಇದ್ದಾರೆ. ಹಾದಿ ಬೀದಿಗಳಲ್ಲಿ ಮನೆ ಮುಟ್ಬಿಟ್ಟಿದೆ, ಹಳ್ಳಿಗಳಲ್ಲೂ ಮಾತಾಡ್ತಾ ಇದ್ದಾರೆ. ಇದು ಅವ್ರ ಕಾಂಗ್ರೆಸ್ ಅವ್ರಿಗೆ ಸುಮಾರು. ಅದಕ್ಕೆ ಅದನ್ನು ಏನಾನ ಮಾಡಿ ಬೇರೆಯವ್ರ ಮೇಲೆ ಹಾಕ್ಬೇಕು, ಬಿ ಜೆ ಪಿ ಮೇಲೆ ಹಾಕಬೇಕು. ಸ್ಪಷ್ಟವಾಗಿ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ, ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಆ ತಿಮಿಂಗಲನ ಬಡಿದು ತಿನ್ನಲಿ ಅಂತೇಳಿ. ಅದನ್ನು ತೀರ್ಮಾನ ಮಾಡಬೇಕು, ಬಡಿದು ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು, ಅವ್ರ ಕುಟುಂಬದವರು, ನಾವಲ್ಲ. ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡಿದು ತಿನ್ನಬೇಕಾ, ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅಲ್ಲ, ಈಗ ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದರೆ ಬಿ ಜೆ ಪಿ ಕಾರ್ಯಕರ್ತರಿಗೂ ಹೋಗಿರ್ತೈತೆ. ಬರೀ ಬಿ ಜೆ ಪಿಯವ್ರನ್ನ ಯಾಕೆ ಜೆ ಡಿ ಹಂಗಾರೆ